ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ, ಚಂದು ಕನ್ನಡ ಲಾಗ್ಸ್ಗೆ ವೆಲ್ಕಮ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ, ಡೈಲಿ ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ. ಮಧ್ಯಾಹ್ನ ಅಡುಗೆ ಕೂಡ ಮುಗ್ದಿದೆ. ಮಧ್ಯಾಹ್ನದ ಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೇನು ರಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ತುಂಬ ದಿವಸ ಆಯಿತು, ಊರಿಗೆಲ್ಲ ಹೋಗಿದ್ವಿ. ಬಟ್ ಊರಲ್ಲೆಲ್ಲ ನಾನು ವ್ಲಾಗೆಲ್ಲ ಏನೂ ಮಾಡಲಿಲ್ಲ. ಫುಲ್ ಊರಲ್ಲೆಲ್ಲ ರೆಸ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಏನು ವೀಡಿಯೋಸ್ ಅದೆಲ್ಲ ಏನೂ ಮಾಡ್ಕೊಂಡಿಲ್ಲ ಜಾಸ್ತಿ. ಹಾಗೆ ಮಗಳಿಗದು ಸ್ವಲ್ಪ ಎಲ್ಲ ಹೋಮ್ವರ್ಕ್ ಇದೆ, ಅವಳು ಮಾಡ್ತಾಯಿಲ್ಲ, ನಾನು ಬಿಡ್ತಾಯಿಲ್ಲ. ಹಾಗೆ ಆಟಾಡ್ತಾ ಇದ್ದಾಳೆ. ಅಲ್ಲಲ್ಲೇ ಸ್ವಲ್ಪ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ಸ್ವಲ್ಪ ಎಲ್ಲ ಹೋಮ್ವರ್ಕ್ ಮಾಡಿಸ್ತಾಯಿದ್ದೀನಿ, ಮಾಡ್ತಾಯಿದ್ದಾಳೆ. ಇನ್ನೇನು ಮತ್ತೆ ಅವಳನ್ನ ಅಡ್ಮಿಷನ್ ಮಾಡಬೇಕು ಈ ವರ್ಷ. ಮತ್ತು 15th ಸ್ಕೂಲ್ ಅಂತ ಹೇಳಿದ್ದಾರೆ, ನೋಡಬೇಕು. ಬನ್ನಿ, ಹಾಯ್ ಮಾಡು ಚಿನ್ನಿ. ಹೋಮ್ವರ್ಕ್ ಎಲ್ಲ ಮುಗಿಸ್ದಾ? ಎಷ್ಟು ಮಾಡಿದ್ಯಾ ಹೋಮ್ವರ್ಕು? ಹೌದಾ, ಯಾವಾಗ ಮಾಡ್ತೀಯಾ? ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಮುಗಿಸ್ದೆ. ಮನೆ ಕೆಲಸ ಎಲ್ಲ ಫಾಸ್ಟಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ನಿಧಾನಕ್ಕೆ ಒಂದೊಂದೇ ಕೆಲಸ ಮಾಡ್ಕೊಳ್ಳೋ ರೀತಿ ಆಗಿದೆ. ಆಯ್ ಮಾಡು ಚಿನ್ನಿ. ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹಾಗೆ ಸ್ವಲ್ಪ ಕಾಳೆಲ್ಲ ನೆನೆಸ್ಬಿಟ್ಟು ಮೊಳಕೆ ಕಟ್ಟೋಣ ಅಂತೇಳ್ಬಿಟ್ಟು ಕಾಳನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಎಲ್ಲ ಥರದ ಕಾಳನ್ನು ಮಿಕ್ಸ್ ಮಾಡಿ ಕಟ್ಟೋಣ ಅಂತ ಹುರುಳಿಕಾಳು ಮತ್ತು ಕಡಲೆಕಾಳು, ಬಟಾಣಿ, ಹಾಗೆ ಅಳಸಂಡೆ ಕಾಳು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದ್ರ ಜೊತೆ ಹೆಸ್ರು ಕಾಳು ಕೂಡ ಹಾಕ್ತಾಯಿದ್ದೀನಿ. ಇವತ್ತು ನೆನೆಸ್ಬಿಟ್ಟು ನಾಳೆ ಮೊಳಕೆ ಕಟ್ಟೋಣ ಅಂತ. ಹಾಗೆ ನಮ್ಮ ಊರಲ್ಲಿ ಜಾತ್ರೆ ಆಯ್ತಲ್ವ, ಆಗ ನಾನು ಮತ್ತು ನನ್ನ ಮಗಳಿಗೆ ಪೇರ್ ಮಾಡ್ಕೊಂಡಿದ್ದೆ ಸೀರೆ. ಹಾಗಾಗಿ ಅದನ್ನು ಯಾವ ರೀತಿ ಮಾಡಿದ್ದೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರೋದು ಕ್ರೇಪ್ ಸಿಲ್ಕುದು ಒಂದು ಸೀರೆ ತೊಗೊಂಡಿದ್ದೆ ನಾನು. ನೋಡಿ, ಇದು ಕ್ರೇಪ್ ಸಿಲ್ಕ್ ಸೀರೆ ಬರುತ್ತಲ್ಲ, ಈ ಥರದ್ದು ಒಂದು ಸೀರೆನ ತೊಗೊಂಡಿದ್ದೆ. ಇದರಲ್ಲಿ ವಿತ್ ಇದು ಸೇಮ್ ಬ್ಲೌಸ್ ಪೀಸ್ ಬಂದು ಸೇಮ್ ಇದೇ ಥರನೇ ಇದೆ. ಹಾಗೆ ಇದಕ್ಕೆ ಆಪೋಸಿಟ್ ಪೀಸ್ ಬಂದು ಈ ಥರ ಬಂದಿತ್ತು. ಇದಕ್ಕೆ ಬ್ಲೌಸು ಆಪೋಸಿಟ್ ಈ ಥರ ಬಂದಿತ್ತು. ನಿಮಗೆ ಇನ್ಸ್ಟಾಗ್ರಾಮಲ್ಲಿ HRB ಸಿಲ್ಕ್ ಅಂತ ಸಿಗುತ್ತೆ, ತುಂಬ ಐಡಿಯಲ್ಲೆಲ್ಲ ಸಿಗುತ್ತೆ ಈಗ. ನೋಡಿ, ಇದಕ್ಕೆ ಇದು ಬ್ಲೌಸ್ ಪೀಸ್ನ ಕೊಟ್ಟಿದ್ದರು. ಕೊಂಬ ಆಫರಲ್ಲಿ ನಾನು ತೊಗೊಂಡಿದ್ದೆ. ನೋಡಿ, ಇವೆರಡೂ. ನೆಕ್ಸ್ಟು ಇದಕ್ಕೆ ರನ್ನಿಂಗ್ ಬ್ಲೌಸ್ ಇತ್ತು. ಈ ರನ್ನಿಂಗ್ ಬ್ಲೌಸ್ ಪೀಸ್ ಇತ್ತಲ್ವ, ಇದು 1 ಮೀಟರಷ್ಟು ಬಟ್ಟೆನ ಕಟ್ ಮಾಡಿಕೊಂಡಿದ್ದೆ. ಕಟ್ ಮಾಡಿಕೊಂಡು ಅದರಲ್ಲಿ ನೋಡಿ ಈ ರೀತಿ ನನ್ನ ಮಗಳಿಗೆ ಲಂಗನ ಹೊಲಿದಿದ್ದೆ. 1 ಮೀಟರಲ್ಲಿ ನೋಡಿ ಇಷ್ಟು ಲಂಗ ಬಂದಿದೆ ಅವಳಿಗೆ ಲೆಂತ್ ಕಮ್ಮಿನೇ ಇದೆಯಲ್ಲ, ಸರಿ ಹೋಗುತ್ತೆ ಅವಳಿಗೆ. 1 ಮೀಟರಲ್ಲಿ ಈ ಥರ ನೆರಿಗೆ ಫ್ರಿಲ್ ಕೊಟ್ಬಿಟ್ಟು ನಾನೇ ಹೊಲಿದಿರೋದು. ಇದನ್ನು ಕೂಡ ಈ ರೀತಿ ಬಾಕ್ಸ್ ನೆರಿಗೆ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದೇನೋ, ಬಟ್ ನಾನು ಮಾಮೂಲಿ ನೆರಿಗೆ ಕೊಟ್ಟೆ. ಐರನ್ ಮಾಡಿದರೆ ತುಂಬ ಚೆನ್ನಾಗಿ ಕೂರುತ್ತೆ. ಹಾಗೆ ಇದು ಬೆಲ್ಟ್ ಲಂಗ ಹೊಲ್ದಿಲ್ಲ. ಯಾಕಪ್ಪ ಅಂದರೆ ಅವಳು ಮತ್ತೆ ಬೆಲ್ಟ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಯಾವಾಗಲೂ ತೆಗಿಯೋದು ಹಾಕೋದು ಈ ರೀತಿ ಮಾಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಬಾಡಿ ಲಂಗನ ಹೊಲ್ದಿದ್ದೀನಿ. ಇದು ಮಾಮೂಲಿ ಕಾಟನ್ ಪೀಸ್ ಬರುತ್ತಲ್ಲ, ಆ ಥರ ಕಾಟನ್ ಪೀಸ್ ತೊಗೊಂಡು ಬಾಡಿನ ಹೊಲ್ದಿದ್ದೀನಿ. ನೋಡಿ, 1 ಮೀಟರಲ್ಲಿ ಅವಳಿಗೆ ಬ್ಲೌಸ್ ಪೀಸ್ ಏನಿತ್ತಲ್ವ ಅದ್ರಾಗೆ ಅವಳಿಗೆ ಈ ಥರ ಲಂಗನ ಹೊಲ್ದಿದ್ದೀನಿ. ಇದಕ್ಕೆ ಲೈನಿಂಗ್ ಕೂಡ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಈ ಥರನೇ ಸಪ್ರೇಟು 1 ಮೀಟರ್ ಬಟ್ಟೆ ತೊಗೊಂಡು ಇದರಲ್ಲಿ 2 ಬ್ಲೌಸ್ನ ರೆಡಿ ಮಾಡಿದ್ದೆ ಅವಳಿಗೆ. ಇದನ್ನು ಇನ್ನೂ ಅವಳಿಗೆ ವೇರ್ ಮಾಡಿಲ್ಲ. ಈ ಥರ ನೋಡಿ, ಈ ಥರ ಕೆಳಗಡೆ ಮತ್ತು ಸ್ಲೀವ್ಸ್ಗೆ ಎರಡಕ್ಕೂ ಬಾರ್ಡರ್ ಬಂದಿದೆ. ಇದು ಪಫ್ ಸ್ಲೀವ್ ಬರುತ್ತಲ್ಲ, ಈ ಥರ ಚಿಕ್ಕದಾಗೆ ಪಫ್ ಸ್ಲೀವ್ ಇಟ್ಬಿಟ್ಟು ಒಂದು ಬ್ಲೌಸ್ನ ರೆಡಿ ಮಾಡಿದ್ದೀನಿ. ಎಲ್ಲದಕ್ಕೂ ನೀಟಾಗೆ ಪೈಪಿಂಗ್ನ ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ಕೂಡ ಪೈಪಿಂಗ್ ಕೊಟ್ಟಿದ್ದೀನಿ. ಹಾಗೆ ಇದೊಂದು ಹಾಫ್ ಸ್ಲೀವ್, ಇದು ನೋಡಿ ಹಾಫ್ ಸ್ಲೀವ್ ಒಂದು ಮತ್ತು ಫುಲ್ ಸ್ಲೀವ್ ಒಂದು ಈ ರೀತಿ. ಹಾಗೆ ಕೆಳಗಡೆ ಇದಕ್ಕೆ ಬೀಡ್ಸ್ನ ಹಾಕಿದ್ದೀನಿ. ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಬೀಡ್ಸ್ ಹಾಕಿರೋದ್ರಿಂದ. ನೋಡಿ, ಈ ರೀತಿ ಕಾಣುತ್ತೆ ಬೀಡ್ಸು. ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಬೀಡ್ಸು. ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ಲೀವ್ಲೆಸ್ ಮಾಡಿದ್ದೀನಿ. ಎರಡಕ್ಕೂ ಕೂಡ ಅಷ್ಟೇ ಬ್ಯಾಕ್ ಸೈಡು ಹುಕ್ಸ್ನ ಇಟ್ಟಿದ್ದೀನಿ. ನೋಡಿ, ಬ್ಯಾಕ್ ಸೈಡ್ ಹುಕ್ಸ್ ಇಟ್ಟಿದ್ದೀನಿ. 1 ಮೀಟರಲ್ಲಿ ಇವಳಿಗೆ ಈ ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ. 2 ಬ್ಲೌಸ್ ಆಗಿದೆ 1 ಮೀಟರಲ್ಲಿ.
ಇದು ಬ್ಲೌಸ್ ಪೀಸ್ ಏನು 1 ಮೀಟರ್ ಇತ್ತಲ್ವ ಅದರಲ್ಲಿ ಲಂಗನ ಸ್ಟಿಚ್ ಮಾಡಿದ್ದೀನಿ. ಈ ರೀತಿ ಮಾಡಿಬಿಟ್ಟು ಪೇರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಎಲ್ಲರೂ ಕೇಳ್ತಾಯಿದ್ರು, ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ, ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಂದು ಸೀರೆ ಕೂಡ ಅಷ್ಟೇ ತುಂಬ ಜಾಸ್ತಿನೇ ನೆರಿಗೆ ಬರ್ತಾಯಿದ್ವು. ಚೆನ್ನಾಗಿದೆ ನೆರಿಗೆ ಕೂಡ. ಇದು ಬ್ಲೌಸ್ ಪೀಸ್ 1 ಮೀಟರ್ ಬಟ್ಟೆ ಏನಿರುತ್ತೆ ಅದನ್ನು ಮಾತ್ರ ಕಟ್ ಮಾಡಿಕೊಂಡು ನಾನು ನನ್ನ ಮಗಳಿಗೆ ಲಂಗ ಹೊಲಿದಿದ್ದೆ. ಇದು ಬ್ಲೌಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಬೋಟ್ ನೆಕ್ ಇಟ್ಟು ಹೊಲಿದಿದ್ದೆ. ನೋಡಿ, ಈ ರೀತಿ ಬ್ಯಾಕ್ ಸೈಡಲ್ಲಿ ಈ ರೀತಿ ಓಪನ್ ಕೊಟ್ಟಿದ್ದೀನಿ. ಬೋಟ್ ನೆಕ್ ಬಂದಿದೆ. ತುಂಬ ಚೆನ್ನಾಗಿ, ತುಂಬ ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಕುರ್ತಾ ಇತ್ತು. ಈ ರೀತಿ ಬಂದಿದೆ. ಇದರಲ್ಲಿ ಬಾರ್ಡರಲ್ಲಿ ಈ ರೀತಿ ಬಾರ್ಡರ್ ಬಂದಿರೋದ್ರಿಂದ ಸ್ಲೀವ್ಸ್ಗೆ ತುಂಬ ಹೈಲೈಟಾಗಿ ಕಾಣುತ್ತೆ. ನೀವು ವರ್ಕ್ ಅದೆಲ್ಲ ಏನೂ ಮಾಡಿಸೋ ಹಾಗೆ ಇಲ್ಲ. ಇದು ಸೇಮ್ ರನ್ನಿಂಗ್ ಬಂದಿರೋದ್ರಿಂದ ಈ ರೀತಿ ಮಾಡಿದೆ. ಅಪೋಸಿಟ್ ಕಲರ್ ಬಂದಿದ್ರೆ ಈ ರೀತಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ರನ್ನಿಂಗ್ ಇರೋದ್ರಿಂದ ಈ ರೀತಿ ನನಗೂ ಮತ್ತು ನನ್ನ ಮಗಳಿಗೆ ಇಬ್ರಿಗೂ ಕೂಡ ನಾನು ಪೇರ್ ಮಾಡಿಕೊಂಡೆ. ತುಂಬ ಜನ ಕೇಳ್ತಾ ಇದ್ರಿ, ಹಾಗಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಹಾಗೆ ಇನ್ನೂ ಕೆಲವೊಂದು ಆ್ಯರಿ ವರ್ಕ್ ಮಾಡಿಸಿದ್ದೆ ಬ್ಲೌಸ್ಗೆ, ಅವನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಒಂದು ಸೀರೆ, ಮತ್ತು ಇವು ಕೂಡ ಅಷ್ಟೇ ಕ್ರೇಪ್ ಸಿಲ್ಕು. ಇದು ಒಂದು 2 ಸೀರೆ ಇದೆ. ಇವಕ್ಕೆ ಆ್ಯರಿ ವರ್ಕ್ ಮಾಡಿಸಿದ್ದೀನಿ. 2 ಕೂಡ ಅಷ್ಟೇ ಸೇಮ್ ಡಿಸೈನ್ ಇದೆ, ಕಲರ್ ಮಾತ್ರ ಚೇಂಜ್ ಇದೆ. ಇದು ಪಿಸ್ತಾ ಗ್ರೀನ್ಗೆ ಬಾಟಲ್ ಗ್ರೀನ್ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಪಿಂಕ್ಗೆ ಬ್ಲೂ ಬಂದಿದೆ. ಇದು ಕೂಡ ಅಷ್ಟೇ ದೇವರಲ್ಲಿ ತೊಗೊಂಡಿದ್ದು. ಒಂದು ನನಗೆ ಮತ್ತು ಒಂದು ನನ್ನ ನಾದಿನಿಗೆ ಅಂತ 2 ಸೀರೆ ತೊಗೊಂಡಿದ್ದೆ. ನೋಡಿ, ಇದು ನನಗೆ, ಇದು ಅವ್ರಿಗೆ ಅಂತ ಹೇಳ್ಬಿಟ್ಟು 2 ಸೀರೆ ತೊಗೊಂಡಿದ್ದೆ. ಈ ಥರ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ತೊಗೊಂಡೆ. ಇದಕ್ಕೆ ವರ್ಕ್ ನೋಡಿ ಈ ರೀತಿ ಮಾಡಿಸಿದ್ದೀನಿ. ಬ್ಯಾಕಿಗೆ ನೋಡಿ ಈ ರೀತಿ ವರ್ಕ್ ಬಂದಿದೆ. 2ಕ್ಕೂ ಕೂಡ ಅಷ್ಟೇ ಸೇಮ್ ವರ್ಕೇ ಮಾಡಿಸಿದ್ದೀನಿ. ಹಾಗೆ ಫ್ರಂಟ್ಗೆ ಈ ರೀತಿ ಬರುತ್ತೆ. ಇದು ಬಂದು ಲಟ್ಕನ್ಸ್ಗೆ ಬರುತ್ತೆ. ಹಾಗೆ ಸ್ಲೀವ್ಸು ದೊಡ್ಡ ಬಾರ್ಡರ್ ಇದೆ, ಏನು ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಈ ಥರ ಒಂದೊಂದು ಬುಟ್ಟ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದು ಬುಟ್ಟ ಹಾಕ್ಸಿದ್ದೀನಿ ಅಷ್ಟೇ. ನೋಡಿ, ಈ ಥರ ಒಂದೊಂದು ಬುಟ್ಟ ಕೊಡಿಸಿದ್ದೀನಿ ಬ್ಲೌಸ್ಗೆ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿದ್ದು. ಕಲರ್ ಕಾಂಬಿನೇಷನ್ನು ಬ್ಲೂ ಮತ್ತು ಪಿಂಕ್ ಅಲ್ವ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಇದಕ್ಕೂ ಕೂಡ ಅಷ್ಟೇ ಸೇಮ್ ಡಿಸೈನೇ ಮಾಡಿಸಿದ್ದೀನಿ. 2 ಕೂಡ ಅಷ್ಟೇ ಸೀರೆ ಕೂಡ ಸೇಮ್ ಇದೆ. ಹಾಗೆ ವರ್ಕ್ ಕೂಡ ಅಷ್ಟೇ ಸೇಮ್ ಡಿಸೈನೇ ಮಾಡಿಸಿದ್ದೀನಿ. ನೋಡಿ, ಈ ರೀತಿ ಬಂದಿದೆ. ಇದಕ್ಕೆ ಸೇಮ್ ಡಿಸೈನ್. ಬ್ಯಾಕು, ಇದು ಫ್ರಂಟು, ಇದು ಲಟ್ಕನ್ಸು. ನೆಕ್ಸ್ಟ್ ಇದಕ್ಕೂ ಕೂಡ ಅಷ್ಟೇ ಸ್ಲೀವ್ಸ್ಗೆ ಈ ರೀತಿ ಬುಟ್ಟಗಳನ್ನ ಕೊಡಿಸಿದ್ದೀನಿ. 2 ಸೈಡು ಅಷ್ಟೇ ಸೇಮ್ ಬುಟ್ಟಗಳನ್ನ ಕೊಡಿಸಿದ್ದೀನಿ. ಇವಿನ್ನೂ ಸ್ಟಿಚ್ ಮಾಡಿಲ್ಲ. ಈಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನಾನು ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡೋದು, ಹಾಗಾಗಿ ಇನ್ನೂ ಸ್ಟಿಚ್ ಮಾಡಿಲ್ಲ, ಮಾಡಬೇಕು. ನಾನು ಈಗ ನಮ್ಮವು ಮಾತ್ರ ಅಂದರೆ ನಮ್ಮ ಮನೆಯವ್ರವು ಮಾತ್ರ ಕೆಲವೊಂದು ಬ್ಲೌಸ್ ಮಾತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಬೇರೆ ಕಸ್ಟಮರ್ ಬ್ಲೌಸ್ ಎಲ್ಲ ಎಸ್ಕೊತಾ ಇಲ್ಲ. ಕೆಲವೊಬ್ಬರೆಲ್ಲ ಕಾಲ್ ಮಾಡ್ಕೆ ಹೇಳ್ತಾ ಇದ್ರು ಬ್ಲೌಸಲ್ಲಿ ಕೊಡಿ ಅಂತ. ಬಟ್ ನಾನೀಗ ಸ್ಟಿಚ್ ಮಾಡ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ. ಹಾಗೆ ನೋಡಿ, ನನಗೂ ನನ್ನ ಮಗಳಿಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದು ಸ್ಯಾರಿ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರು. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ. ಈ ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.